ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ನಾನು ಈ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ಡೆಕೋರೇಷನ್ ಫೋಟೋಸ್ಗಳನ್ನ ಹಾಕಿದ್ದೀನಿ. ಫ್ರೆಂಡ್ಸ್, ನಿಮಗೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರ್ಯಾಪಿಂಗು ಹಾಗೆಯೇ ವರಮಹಾಲಕ್ಷ್ಮಿ ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟಲ್ಲಿ ಪೂಜಾ ಡೆಕೋರೇಷನ್ ಅಂತ ಹೊಡೆದ್ರೆ ಅದರಲ್ಲಿ ನಿಮಗೆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಆ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಅದರ ಲಿಂಕನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಾವುಗಳು ಹೋಗಿಬಿಟ್ಟು ಅದನ್ನು ನೋಡಿ. ಇನ್ನು ಮುಂದೆ ನಾನು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಡೆಕೋರೇಷನ್ ಆಗಿರ್ಬೋದು, ಆ ಥರದ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ಹಾಕ್ತೀನಿ. ಫ್ರೆಂಡ್ಸ್, ಹಾಗೆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನ ಬಿಡ್ತೀನಿ. ವರಮಹಾಲಕ್ಷ್ಮಿ ಕಾಲು ಕೈ ಮಾಡೋದು ಹೇಗೆ, ಹಾಗೆ ವರಮಹಾಲಕ್ಷ್ಮಿ ಭುಜಗಳು ಮಾಡೋದು ಹೇಗೆ, ಹಾಗೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾಡೋದು ಹೇಗೆ, ಮತ್ತು ವರಮಹಾಲಕ್ಷ್ಮಿಗೆ ಸ್ಯಾರಿ ಉಡಿಸೋದು ಹೇಗೆ, ಈ ಎಲ್ಲ ವಿಡಿಯೋಗಳನ್ನು ಇನ್ಮೇಲೆ ಕಂಟಿನ್ಯೂ ಆಗಿ ಹಾಕ್ತೀನಿ. ತಾವುಗಳು ಎಲ್ಲ ವಿಡಿಯೋಗಳನ್ನು ನೋಡಿಬಿಟ್ಟು ಸಹಕರಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇದರಲ್ಲಿ ತೋರಿಸಿರೋಂತಹ ಫೋಟೋಸ್ಗಳು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಮಾಡಿರೋವಂಥದ್ದು, ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾಡಿರೋವಂಥದ್ದು. ಅದರದ ವಿಡಿಯೋಸ್ಗಳು ಬೇಕು ಅಂತಂದಾಗ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಪೂಜಾ ಡೆಕೋರೇಷನ್ನಲ್ಲಿ ನೀವು ನನ್ನ ಎಲ್ಲ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಪೂಜಾ ವಿಧಾನಗಳಾಗಿರ್ಬೋದು, ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆ, ವರಮಹಾಲಕ್ಷ್ಮಿ ಪೂಜಾ ವಿಧಾನ, ಹಾಗೆ ವರಮಹಾಲಕ್ಷ್ಮಿಯ ದಾರ ಕಟ್ಕೊಳ್ಳೋದು ಹೇಗೆ, ದಾರಕ್ಕೆ ಎಷ್ಟು ಗಂಟುಗಳನ್ನು ಹಾಕಬೇಕು, ಹಾಗೆಯೇ ಕಳಸದಲ್ಲಿ ಏನೇನೆಲ್ಲ ಪದಾರ್ಥಗಳು ಹಾಕಬೇಕು, ಮತ್ತು ವರಮಹಾಲಕ್ಷ್ಮಿ ಎಷ್ಟೊತ್ತಿಗೆ ನಾವು ಕಳಸ ಸ್ಥಾಪನೆಯನ್ನು ಮಾಡಬೇಕು, ಹಾಗೆ ವರಮಹಾಲಕ್ಷ್ಮಿಯ ಹಿಂದಿನ ದಿನ ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಎಲ್ಲದರ ಬಗ್ಗೆನೂ ಕೂಡ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗಾಗಿ ಆ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೀವು ನನ್ನ ಪೂಜಾ ಡೆಕೋರೇಷನ್ ಪ್ಲೇ ಲಿಸ್ಟ್ಗೆ ಹೋದಾಗ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಅದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಹಾಗೆಯೇ ವರಮಹಾಲಕ್ಷ್ಮಿ ಹ್ಯಾಂಡ್ಸ್ ಲೆಗ್ಸ್ ಮಾಡಿರೋಂಥ ವಿಡಿಯೋ ಇದೆ, ಹಾಗೆ ಕಿರೀಟ ಮಾಡಿರೋಂಥ ವಿಡಿಯೋ ಇದೆ. ಹಾಗಾಗಿ ಪ್ರತಿಯೊಂದೂ ವಿಡಿಯೋಗಳು ಕೂಡ ನೀವು ಅದರಲ್ಲಿ ಹೋಗ್ಬಿಟ್ಟು ನೀವು ನೋಡಬಹುದು. ಯಾಕೆಂತಂದರೆ ನೀವು ಆ ವಿಡಿಯೋಗಳನ್ನು ನೋಡಿಬಿಟ್ಟು ಒಂದು ಕಮೆಂಟು ನಮಗೆ ಮಾಡಿದ್ರಿ ಅಂತಂತಂದರೆ, ನೀವು ಮಾಡೋವಂಥ ಒಂದು ಕಮೆಂಟ್ಸ್ನಿಂದ ಫ್ರೆಂಡ್ಸ್ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಹಾಗಾಗಿ ನಾವು ಕೂಡ ಒಂದು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಆ ಕಾರಣದಿಂದ ಒಂದು ಒಳ್ಳೆ ಕಮೆಂಟ್ಸ್ನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.